ಹಾವು ಯಾರಾದರೂ ಬಂದು ನನ್ನ ಕಾಪಾಡಿ. ಊರಗಣ ಹಾವು ಸರಸನ್ನೇ ಬಂದು ನನ್ನ ಮೇಲೆ ಎರಗಲು ಬರುತ್ತಾ ಇದೆ. ಅವರಿಂದ ಯಾರು ಸುತ್ತಿಕೊಂಡು ಉಗುರ ನಿನ್ನನ್ನು ರಕ್ಷಿಸಲು ಓಡೋಡಿ ಬಂದಿದ್ದಾನೆ. ಬೆಳಗ್ಗೆ ಹೆದರುವ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡು. ಓಹೋ ಯಾರವರು? ನಾನ್ಯಾರು? ಹುಡುಗ ಎಂಬ ನಾಗರ ಬಾಯಿಂದ ಸಾರು ಮಾಡಲು ನಿನಗಾಗಿ ತೋರಿಸುವವರಿಗೆಲ್ಲ ನಾನು ಮುನಿ ರತ್ನ ಎಂಬ ನರನಾಗರ. ಮಹಾಕಪಟಿ, ನಿನ್ನ ಅವಶ್ಯಕತೆ ನನಗಿಲ್ಲ. ಸುಮ್ಮನೆ ಬಂದ ದಾರಿಗೆ ಸೋಂಕುಲಿನ ಹೊರಟು ಹೋಗಿ. ಹೊರಟು ಹೋಗೆಂದು ಹೊರಟು ಮಾತನಾಡಬೇಡ ಕಾವೇರಿ. ಶರವೇಗವರ ಸರದಾನವಾಗಿ ರಕ್ತ ಕುಬೇರವೆಂಬ ವರದಾನ ಪಡೆದಿರು. ಈ ವರ ಕುವರನಿಗೆ ನೀನು ಹೋಗಿ ಎಂದು ಹೇಳಬೇಡ. ಹಾಗೆಂದು ನೀನು ಹೇಳಿದರೆ ಅಡಿಗಡಿಗೆ ಕೇಳು ಸಂಭ್ರಮಿಸೋದು. ಗಂಡಪ್ಪ ವರ್ಗದಿಂದ ಗದ್ದರಿಸಿ ಎಲ್ಲರೂ ಕೀಳಾಗಿ ಮಾಡಿ ನನಗೆ ಹೆದರುತ್ತಿದ್ದೀಯಾ ಮಿಸ್ಟರ್ ಮುನಿರತ್ನ? ನೋಡು, ನಾನು ವಿದ್ಯಾರ್ಥಿ ಹೆಣ್ಣಾಗಿ ನಿಮಗೆ ಬುದ್ಧಿ ಹೇಳ್ತಾ ಇದ್ದೇನೆ. ಸುಮ್ಮನೆ ಬಂದು ದಾರಿಗೆ ಹೊರಟು ಹೋಗಲಿಲ್ಲ. ವಿದ್ಯೆ ಪಡೆದುಕೊಂಡ ಅಬ್ಬರದಲ್ಲಿ ಬುದ್ಧಿ ಭ್ರಮೆ ಮಾಡಿಕೊಳ್ಳಬೇಡ ಕಾವೇರಿ. ವರ್ಷ 18 ಮುಗಿದರು. ಇನ್ನು ನಿನ್ನ ಕೊರಳಿಗೆ 3 ಗಂಟು ಬಿದ್ದಿಲ್ಲ ಅಂದರೆ ನಿನ್ನಂತ ಬುದ್ಧಿಗೇಡಿಯನ್ನು ಯಾರಿಲ್ಲ ಈ ಜಗದಲ್ಲಿ. ಸುಮ್ಮನೆ ನನ್ನ ಮಾತಿಗೆ ಮುನ್ನಡೆಯನ್ನು ಕೊಟ್ಟು ಈ ಚಿನ್ನದ ಸರ ಕಟ್ಟಿಕೊಂಡರೆ ಮುತ್ತೈದೆಯಾಗಿದ್ದರೆ ಎತ್ತಿ ಬಾಳುವೆ. ನಿನ್ನಂತರ ಕೈಯಿಂದ ಚಿನ್ನದ ಸರ ಕಟ್ಟಿಸಿಕೊಂಡು ಸತಿಯಾಗಿ ಬಾಳುವುದಕ್ಕಿಂತ ಬಾಳಿ ಬೆಳಗುವ ಅಕ್ಕಮ್ಮ ದೇವಿಯಂತೆ ಶಿವಶರಣೆಯಾಗಿ ಸಾಯುವುದೇ ಲೇಸು. ನೋ ಸೌಂಡ್ ಮಿಸ್ಟರ್ ಮುನಿರತ್ನ. I see. Wow. Super your language. ಅಪ್ರತಿಮ ಪರಾಕ್ರಮ ಪ್ರಕಾಶ ಗೌಡನ ಮಗನಾದ ಈ ಮಂಗನ ಗೌಡರಿಗೆ ನೀನು ವಾದಿಸ್ತೀಯಾ? ನೋಡ್ತಾ ಇರು, ನೀ ನನ್ನವರಾಗಿ ಹೇಗೆ ಬರ್ತೀಯ ಅಂತ. ರಾವಣ ಸನ್ಯಾಸಿಯಾಗಿ ಬಂದು ಸೀತೆಯನ್ನು ಅಪಹರಿಸಿದ ಆ ಪೌರುಷವು ನನ್ನಲ್ಲಿದೆ. ತಂದು ದುಶ್ಯಾಸನ ಶಕ್ತಿಯು ನನ್ನಲ್ಲಿದೆ. ಆ ಶಕ್ತಿಯನ್ನು ಮೀರಿ ನನ್ನಿಂದ ಬಲಾತ್ಕಾರಕ್ಕೆ ಒಳಗಾಗಬೇಡ. ಈ ಸತ್ಯ ನಿಯಂತ್ರಣ ಶಕ್ತಿ ನನ್ನಲ್ಲಿಲ್ಲ ಕಾವೇರಿ. ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತಿದ್ದೇನೆ. ಗುಲಾಬಿ ಅಂತ ರಕ್ಷಣೆ ಎಂಬಂತೆ ಈ ಗುಲಾಬಿಗೆ ಸುಂದರದ ಪ್ರಾಂಜಲಿಯಾಗಿದ್ದೇನೆ. ಐ ಲವ್ ಯು ಕಾವೇರಿ, ಐ ಲವ್ ಯು. ಪ್ರೀತಿ ಎಂಬುದು ಕಾಡುಗಳಲ್ಲಿ ಸಿಗುವ ವಸ್ತು ಅಲ್ಲ, ಹೃದಯಾಂತರದಿಂದ ಬರಬೇಕು. ಆದ್ರೆ ಈ ಸುಂದರವಾದ ಮನಸ್ಸು ನಿನಗೆ ಮೂರ್ಖ. ಈ ಮನಸ್ಸು ಅದಕ್ಕೆ ಬೇರೊಬ್ಬ ಇದ್ದಾನೆ. ಬೇರೊಬ್ಬರಿದ್ದಾನೆ? ಅದು ನನ್ನ ಹೊರತಾಗಿ ಬೇರೊಬ್ಬ ಗಂಡನೇ? ಕಾವೇರಿ, ಈಗ ನಿನ್ನ ಕೈಯಲ್ಲಿ ಬರೋಣ ಗಂಡನಲ್ಲ, ಅವನೊಬ್ಬ ಶಾಂಡ. ಇದನ್ನ ಅರೆತು ಬೆರೆತುಕೋ. ಕೈ ಹಿಡಿದು ಹುಚ್ಚ ಪದೇ ಪದೇ ಹೇಳಿಸಿಕೊಳ್ಳಬೇಡ. ಈ ಸಮಾಜದ ವೀರಗಾರತೆಗಳ ಬಗ್ಗೆ ನಿಂದಿಸಿ ಮಾತನಾಡ
ಸಮಾಜ. ಏ ಹುಚ್ಚೆಣ್ಣೆ, ಈಗ ನನ್ನ ಬಾಯಿಂದ ಕೇಳು ಈ ಸಮಾಜದ ವೀರ ಕರತಿಯರ ಸಾಧನೆ. ನಿನ್ನ ಜೊತೆ ಸರಸವಾಡುವ ನೀನಂತ ಬಾಂಧರನ್ನೇ ಎತ್ತಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಗಂಡನೇ ದೇವರೆಂದು ದೌರ್ಮಿಕ ನಟನೆ ಮಾಡಿ ನಿತ್ಯ ಪರಪುರುಷನೊಂದಿಗೆ ಫೋಟೋ ಬದಲಾಯಿಸಿಕೊಂಡ ಹಾಳನ್ನು ಎತ್ತಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ನೀನೊಬ್ಬಳು ಈ ಸಮಾಜದ ವೀರ ಗೆಳತಿಯರೆಂದು ನನ್ನ ಮಾರಾಯನ ಮತ್ತಿಗೆ ಏರಿಸಿ ನಿತ್ಯ ಬೇರೊಬ್ಬನೊಂದಿಗೆ ರತಿಕ್ರೀಡೆ ಆಡಿ ಬರುವ ಹೆಣ್ಣುಗಳೆತ್ತಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಗಂಡನ ಹೆಸರಿನಲ್ಲಿ ನಾವು ಸ್ವಚ್ಛ ಹೆಣ್ಣೆಂದು ನಿಚ್ಚಳದ ಮಾತು ಹೇಳಿ ಬೇರೊಬ್ಬರ ಕೆಚ್ಚದೆ ಕಲಿಯೋದನಿ ಗಾಡಿ ಓಡಿ ಹೋದ ಆಧಾರದ ಹೆಣ್ಣುಗಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಬಾಯಿ ಮುಟ್ಟು ರಾಕ್ಷಸ, ಈ ಸಮಾಜದ ವೀರ ಗೆಳತಿಯರ ಬಗ್ಗೆ ನಿಂದಿಸಿ ಮಾತನಾಡುತ್ತಿದೆಯಲ್ಲ, ನೀನೊಬ್ಬ ಬೇರೆಯವರ ರಕ್ತಕ್ಕೆ ಹುಟ್ಟಿರಬಹುದು. ನನ್ನಂತ ವೀರ ಪುರುಷ ಶಿವಕ್ಕೆ ಬೇರಪ್ಪನ ರಕ್ತಕ್ಕೆ ಜನಿಸಿದ ಮಗ ಯಾಣ್ಣೆ ಮಾಗಿದ ಹಣ್ಣಾಗಿ ನನ್ನ ಕಣ್ಣೆದುರು ಕುಣಿದಾಡುವ ಬಣ್ಣ ಬಣ್ಣದ ರಂಗುರಂಗಿನ ಕೈಗಳಿಸುವ ನಿನ್ನ ಅತ್ತೆ ನೇಸರನ ಆಸರೆಯಲ್ಲಿ ನಿನ್ನ ಮೈ ಬಣ್ಣ ಸುಖ ಉಂಟು. ರಾಸನಿಗೆ ಎತ್ತಿಕೊಳ್ಳದೆ ನನ್ನ ಕೆಳಕೆಯಲ್ಲಿ ಬಾಸುಮತಿ ಬಾ. ನಂಗಿ ಪುರುಷೋತ್ತಮಕ್ಕೆ ಅಡ್ಡಿಪಡಿಸುವ ನೀನಾಗಲಿ ಸಮಾಜದಲ್ಲಿ ವೀರ ಗರತಿಯರ ಮಾನ ಪ್ರಾಣಕ್ಕೆ ಧಕ್ಕೆ ತರುವ ನಿಮ್ಮಂತ ರಾಕ್ಷಸರನ್ನು ರಸಾಂತರಕ್ಕೆ ತುಳಿಯಲು ಬಂದಿರುವ ವೀರ ಬಜರಂಗಿ ಎಂಬ ಧೀರ ನೀನ ಕಾವೇರಿಯ ತಂದೆ ಸಾರಥಿ ಮಾನ ಕಾಪಾಡುವರನ್ನ ಹೇಳಿ ತಂದೆ ಕೊನೆ ಸುದ್ದಿ ಹಬ್ಬಿದರು. ಅದನ್ನು ಎದುರಿಸಿದಂತೆ ನೀನು ಉತ್ತರ ಕುಮಾರ ಅಂತ ಚಂಬ ಕಚ್ಕೊಳ್ತಿಯಲ್ಲ ನೀನಂತರಣ ಹೇಳಿ ಯಾರೆಂದು ಹುಡುಕಿ ಅವರ ಎದೆಬಿಸಿ ಮಾಡಿ ಆ ಬಿಡಾಡಿ ನಾಯಿಗಳು ಯಾರೆಂದು ಕೆಲವು ದಿನಗಳಲ್ಲಿ ಪತ್ತೆ ಹಚ್ಚಿ ಅವರನ್ನು ಪತ್ತೆ ನುಚ್ಚು ನೂರಾರು ಮಾಡದೆ ಬಿಡಲಾರೆ. ಆದರೆ ಈ ಕರದಾರಿ ಎದುರಿನಲ್ಲಿ ಕೊಲೆ ಅಂತ ಮಾಡುದು ಮಹಾಪಾಪ. ಬೆಟ್ಟಿ ಬಿಡಿ ಈ ರಾಕ್ಷಸನನ್ನು. ನೋಡಲೇ ಅದಮ ಈ ಹೆಣ್ಣಿನ ಹೃದಯದಲ್ಲಿ ಅದೆಂತ ಕರುಣೆಯ ಮರವಿದೆ ಅಂತ ಇಂಥವರನ್ನು ಕೆಣಕದು ನೀನು ಒಬ್ಬ ಗಂಡಸ ನಾಲೈಕ ಗಂಡಸ್ತನಕ್ಕೆ ಸವಾಲಾಗಿ ರಚ್ಚಿಗೆ ಎನಿಸಬೇಡ. ನಿನ್ನಂತ ಅದೆಷ್ಟೇ ಶ್ರಮವಾಗಿ ಹೋಗಿದ್ದಾರೆ ಈ ಮುನಿ ರತ್ನನ ಕೈಯಲ್ಲಿ. ನಾನೆಂತ ಗೊತ್ತಿದ್ದು ಈ ಮುನಿ ರತ್ನನ ಎದುರು ಹಾಕಿಕೊಂಡರೆ ನಿನ್ನ ಸಾವು ನೀ ಕೈ ಮಾಡಿ ಕರೆದುಕೊಂಡಂತಾಗುತ್ತದೆ. ಚಿರಂಜೀವಿ ಬಜರಂಗಿ ಅವತಾರ ಇದ್ದಾನೆ. ಇದನ್ನು ತಿಳಿಯದೆ ನೀನು ನೊಂದಿಗೆ ತಂಡಕ್ಕೆ ಇಳಿದರೆ ರಾವಣ ಸುತ್ತ ಅಕ್ಷಯ ಕುಮಾರನೇ ಕೊಂದಂತೆ ಸಾಯಿಸುತ್ತವೆ. ನೀನು ಎಚ್ಚರ. ನಿನ್ನಂತ ಅದೆಷ್ಟೋ ಜನ ಅವತಾರಿ ಪುರುಷರನ್ನು ಹೋರಾಡಿ ಹೇಳಲಿಕ್ಕೆ ಸರಿಲ್ಲದೆ ಮರವಾಗಿ ಬಿದ್ದು ಸತ್ತೋದರು ಈ ಜಗದಲ್ಲಿ. ಇದೇ ನೀ ಹೇಳಿದ್ದು ಹುಚ್ಚುತನ. ಹೇಳಲೇ ಕಲಿಯುಗದ ಕೌಶಲ
ವಿಷ್ಣುದೇವ ಶ್ರೀಕೃಷ್ಣನಾಗಿ ಹುಟ್ಟಿ ಕೌಸಜಾನುರನ್ನು ಕೊಂದು ಕೌರವರನ್ನೇ ಸರ್ವನಾಶ ಮಾಡಿದ. ಕುರುಬರಾಗಿ ಸಮುದ್ರದ ಮಂಥನಗಿರಿಯನ್ನೇ ಹೊತ್ತು ತಂದು ನಾಟ್ಯಾವತಾರ ತಾಳಿ ರಸಸ್ಥಳದಲ್ಲಿದ್ದ 4 ವೇದಗಳನ್ನೇ ತಂದು ಪರಶುರಾಮನಾಗಿ ಹುಟ್ಟಿ ಕಾರ್ತಿವೀರಾರ್ಜುನರನ್ನೇ ಕತ್ತರಿಸಿದ. ಈಗ ಮದ್ದಾನೆ ಎಂಬ ನಿನ್ನ ಕೊಲ್ಲಲು ಹನುಮನೇ ಬದರಂಗಿಯಾಗಿ ಬಂದಿದ್ದಾನೆ. ಬಕಾಸುರನ ಕಂಡಿಸಾಗಿ ಮುಂದಕ್ಕೆ ಆಡಂಬರದ ಹಂಚಿರುವುದೇ ನನ್ನ ಪೌರುಷ ನಿನಗೆ ಹೇಳೋದು ಸರಿಯಲ್ಲ. ಸೀತೆಯನ್ನು ಗೆದ್ದ ಆಳಿದ ರಾವಣನಂತೆ ಅವಳನ್ನು ತಪ್ಪು ಆಳುವ ರಾವಣನ ಶಪಥದಂತೆ ನನ್ನ ಗುರಿ ಇದೆ. ಈಗ ಈ ಕಾವೇರಿಯನ್ನು ನೀ ಗೆದ್ದ ಆಳುತ್ತಿರುವೆ. ಒಂದೊಂದು ದಿನ ನಾನೇ ಇವಳನ್ನು ಬರುತ್ತೇನೆ ಮಗನೇ. ಹೋಗ ಗಂಡು ನಾನಲ್ಲ. ಅದೇ ಏನಿಲ್ಲ ನಿನ್ನ ಅವಸ್ಥೆ. ಇಂಥ ಕಟುಗಳಿಂದ ಪಾರು ಮಾಡಿದ ಹೇಳಿ ಇಂದಿನಿಂದ ನಾನೇ ನಿಮ್ಮ ಸತ್ಯ ಅಂತ ಸ್ವೀಕರಿಸಿ ನಿಮ್ಮ ಅಡಿಗೆ ಎದ್ದೇಳು ಕಾವೇರಿ, ಎದ್ದೇಳು. ಲಗ್ನವೆಂಬುವುದೊಂದು ವಿಪದ ರೂಪ. ಇದಕ್ಕೆಲ್ಲ ನಿನ್ನ ಅಣ್ಣ ಒಪ್ಪಿಗೆ ಕೊಡುವನೇ? ಇಲ್ಲ, ಈ ಕಟೋರಕ್ಕೆ ನೀನೇ ಹೇಳಿದುಕೊಂಡೆ. ಅಯ್ಯೋ, ಅವನ ಬಗ್ಗೆ ನೀವು ಚಿಂತಿಸಬೇಡಿ. ನನ್ನ ಒಪ್ಪಿಗೆ ಅವನ ಒಪ್ಪಿಗೆ. ಒಪ್ಪಿಕೊಂಡೆ ಕಾವೇರಿ, ಒಪ್ಪಿಕೊಂಡೆ. ಕಲಿತ ಎಂದಾದ ನೀನು ಈ ಹಳ್ಳಿ ಹುಡುಗನನ್ನು ಕೈಹಿಡಿದಿ ಅಂದರೆ ಈ ಹಳ್ಳಿ ಹುಡುಗ ಬೆಳ್ಳಿ ಕಡಗ ಆಗಲೇ ಮುಂಬರುವ ಕಷ್ಟಕ್ಕೆ ನಾ ಹೆಗಲು ಕೊಟ್ಟು ನಾನಿನ್ನ ಮುಗಿಲು ಮಲ್ಲಿಗೆಯಂತೆ ಸಾಕುವೆ. ಹಿಂದೆ ಮುಗಿಯಲ್ಲಿ ನಮ್ಮ ಗಾಂಧರ್ವ ವಿವಾಹ. ಐ ಲವ್ ಯು ಬದರಂಗಿ, ಐ ಲವ್ ಯು. Thank you.
ಕೂಡ ಮಾತನಾಡಿ ಬಸಣ್ಣಿ ಏ ಬಸಣ್ಣಿ ಎಲ್ಲಿ ಕರಿಯಾನ ಕರ್ಕೊಂಡು ಕುಂತಿ ಏನಾರ ಸುಗುಣ್ಣಿ ಅಲ್ಲೆಲ್ಲ ರಗಾಳಿ ನೋಡ್ಕಾಕ ಅಲ್ಲೆಲ್ಲ ಏನು ಮಂತ್ರಿ ಕಾಲಕ್ಕೆ ದೊಡ್ಡ ರೋಗ ಇತ್ತ ನೋಡಿದ್ರೆ ಕೊರೋನಾ ವೈರಸ್ ಜಡ್ ಎರಡೂ ಗದ್ದಲ ಸಿಕ್ಕು ನಮ್ಮ ತಲೆ ಕೆಟ್ಟ ಹೋಗೈತ್ರಿ ಅಂತ ಮಳೆಗಾಲ್ರಿ ಛೇ 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 ಇತ್ತ ನೋಡಿದ್ರೆ ಬೆಳಿ ನಾಶ ಇತ್ತ ನೋಡಿದ್ರೆ ಮನಿ ನಾಶ ನೆಮ್ಮದಿಯಿಂದ ಜೀವನ ಮಾಡಿದ್ರ ಅಂತಂದ್ರೆ ಈ ಕೊರೋನಾ ಗದ್ದಲ್ದಾಗ ಹೆಂಗ ಮಾಡ್ಬೇಕ್ರಿ ಜೀವನ ಇರ್ಲಿ ಇರ್ಲಿ ನೋಡೋಣ ಡಿಸ್ಕೋ ಆಡಲಾಕ ಗಲ್ಲು ಗಲ್ಲು ಗೆಜ್ಜೆ ಕಟ್ಟಿ ಡಿಸ್ಕೋ ಆಡಲಾಕ ಗಲ್ಲು ಗಲ್ಲು ಗೆಜ್ಜೆ ಕಟ್ಟಿ ಮಾಡಿ बसन्नी हजारों
ಬಾಗಲಾಡಿ ಬರ್ತಾಳಲ್ಲ ತಂಡಿ ತಂಡಿ ಹವಾದಾಗ ಸಿಕ್ಕಿ ಸಿಕ್ಕಿ ಎಷ್ಟೈತಿ ಹುಡುಗಿ ನಿನ್ನ ರೇಟ ಬರಬೇಡಿ ಒಂದಿನ ನೈಟ ಎಷ್ಟೈತಿ ಹುಡುಗಿ ನಿನ್ನ ರೇಟ ಬರಬೇಡಿ ಒಂದಿನ ನೈಟ ಸಜಿದಾದ ನಿನಗೆ ಮಾಡೋಣ ಪಕ್ಕದ ಸಜಿದಾದ ನಿನಗೆ ಮಾಡೋಣ ದೊಡ್ಡಣ್ಣ ನಂಗೆ ಅರ್ಜೆಂಟ್ ಐತಿ ದಾರಿ ಬಿಡು ಬೇಸರ ಮಾಡಿದರೆ ಅಪಘಾತಕ್ಕೆ ಕಾರಣ ಕರಿಬೇಕಾದ್ರೆ ಏನು ಮುಂದೆ ಅಭಿಷೇಕನ ಮಾತು ನಾ ಅಂಗಡಿಗೆ ಹೋಗ್ಬೇಕು ನಾ ಕರಿವಾಯ್ ಕರಿಯಪ್ಪಲ್ಲ ನೀ ಏನ್ ಹೊಂಟಿಯಲ್ಲ ಅಂಗಡಿಗೆ ಅಲ್ಲೇ ನಾನು ಹೋಗ್ ಮ್ಯಾಗಯ್ಯೋ ಮಂಗ ಮಾಯಪ್ಪ ಅವ ಯಾವ ಮಂಗ್ ಮಾಯಪ್ಪ ಗೊತ್ತಿಲ್ಲ ನಿನಗವ ಯಪ್ಪ ತೆಗಿಬ್ಯಾಡ್ದ್ರ ಸುದ್ದಿ ಅಲ್ಲಿ ಸತ್ತಾರ ಇಲ್ಲಿ ಸತ್ತಾರ ಫೋನ್ ಟಿವಿ ಕೇಳಿ ಒಬ್ರಿಗೂ ಸಂಬಂಧ ಇಲ್ದಂಗ ಆಗೈತಿ ಅವನ ಕೊರೋನಾ ಗದ್ದಲಾಗ ಲಾಕ್ಡೌನ್ ಆಗೈತಿ ಅವ್ರ ಓಣಿ ಲಾಕ್ಡೌನ್ ಆಗಿ ಅವ್ರ ಅಂಗಡಿಯಾಗ ಹೋಗಿ ಅಕ್ಕಿಯಲ್ಲ ಅವಂಗ ಕೊರೋನಾ ಕೋವಿಡ್ ಜಡ್ ಬಂದೈತಿ ಅವ್ರ ಓಣಿ ಪೂರ್ತಿ ಲಾಕ್ಡೌನ್ ಮಾಡ್ರ ಅಲ್ಲಿ ಹೋದ್ರ ಊರು ಗೌಡ್ರು ಪೊಲೀಸರು ನಮ್ಮನ್ನ ಬಡಿಗೆ ತಗೊಂಡ ಬೆನ್ನತ್ತಾರ ಏನ್ ಗತಿ ಮಾಡ್ಲಿ ಅಂತಿದ್ರಿ 10 ತಿಂಗಳಾದ್ರೂ ಕಾರ್ ತಪ್ಪೋದು ಬಜಾರ್ ಹೋಗ್ಬೇಕಂದ್ರ ಬಸ್ ಇಲ್ಲ ಬೆಂಗಳೂರು ಹೋಗ್ಬೇಕಂದ್ರ ಟ್ರೈನ್ ಇಲ್ಲ ಹುಡುಗರು ಶಾಲಿ ಕಲಿಬೇಕಂದ್ರ ಶಾಲಿನ ಕದ ಮುಚ್ಚೇವ್ ಹೊಟ್ಟಿಗೆ ತಿನ್ಬೇಕಂದ್ರ ಆಗ್ತಿಲ್ಲ ಏನ್ ಕಾಲ್ ದೊಡ್ಡ ರೋಗ ಹತ್ತೀನಿ ಅಷ್ಟ ಯಾಕ್ರಂದು ಮದುವೆ ಇಲ್ಲ ಮುಂಜಿಲ್ಲ ಕಾರ್ಯ ಇಲ್ಲ ಕಟ್ನಿಲ್ಲ ಹೊಲದ ಕಡೆ ತೆಗಿಯಕ್ ಆಳಿಲ್ಲ ಜಡ್ಡಾಗಿ ದವಾಖಾನಿಗೆ ಹೋದ್ರೆ ಬೆಡ್ ಇಲ್ಲ ಕೊರೋನಾ ಅಂತ ಹೆಸರು ಇಟ್ಟರೆ ಸತ್ತ ಹೆಣ ಹತ್ತಾಗ ಗುಳಿಗೆ ಚೀಲಿತ್ತಾಗ ಹಿಂಗ ನೋಡ್ದೈತೆ ಜಡ್ಡಿನ ಕತಿ ಮತ್ತೆ ಎಲ್ಲಿ ಹೊಂಟಿದ್ದೆ ಬಾರ್ಕಲ್ ಹಾಕೊಂಡು ನೀ ಹೊಡಿಬಾರ ಹೊತ್ತ ಮಳಿ ಹೊಡೆದ್ರ ನಮ್ಮ ಸತ್ಯನದನ ಮೋಸ ತೇರ್ಕೊಂಡಿದ್ದೆವು ಅದರಾಗ ನಮ್ಮ ಪ್ರೇಮದ ಬಸಣ್ಣಿನೂ ಹೋಗಿದ್ದೆ ತಪ್ಪಿಸ್ಕೊಂಡಿತ್ತು ಮತ್ತ ನೀನಾರ ನೋಡ್ಗಿಡಿನ ನೀನವ್ರು ತೆರಕೊಂಡಿಲ್ಲ ಕಂಡು ಯಾರನ್ನ ನೋಡುದಿಲ್ಲ ಬರೀ ನಿನಗ ನಂದ ಚಿಂತೆ ಅಲ್ಲ ನನ್ನ ಮ್ಯಾಗ ಎಷ್ಟರ ಪ್ರೀತಿ ಇದೆಯ ನೀನು ಈ ಸಾಲಿ ಕಲ್ಲ ದಡ್ಡ ಅಂತ ತಿಳಿದೆ ನೀನು ಕೊರೋನಾ ಬಗ್ಗೆ ಹೇಳಿ ನಂಗೆ ಬುದ್ಧಿ ತಿಳಿಸಿದೆ ನಂಗೆ ಆರಾಮ ಇಲ್ಲಾರ್ದಾಗ ಹಣ್ಣು ಹಂಪಲ ತಂದು ತಿಳಿಸಿದೆ ಅದಕ್ಕೆ ನನ್ ಗಂಡಾಗಿ ನನ್ ಕಂಡು ನಿಂತಿದ್ದಿಪ್ಪ ಬಂದೆ ಚಿನ್ನ ನಿನಗಾಗಿ ನಿಂದೆ ಒಂದು ತಿಳಿಸಿರುವೆ ನನ್ನನ್ನು ನೋಡಿ ನೀ ಹಿಂದಕ್ಕೆ ಸರಿಬೇಡ ಹಿಂದಿ ಕೆಲವಿನ ಚಿತ್ತಾರದ ಶ್ರೀ ಬಂದೆ ಆಗಿದ್ದಾರೆ ಹಾಡಿ ಕುಣಿಯಲು ಅಷ್ಟರ ಜಾಣಿಸ ತರ್ತೀನಿ ಬಾರ ತರ್ತೀನಿ ತಾರ ಜಿಟ್ಟಿ ಮಾಡೋಣ ಆಲ್ ಇಂಡಿಯಾ ಟೂರ್ ರಗಡ ಮಾಡಿ ನೀ ರೊಕ್ಕ ಬಂಗಾರ ಜೀವನ ಮಾಡೋಣ ಹೈಪೆಲೆ ಚೂರ ಚಪಾತಿ ಹೇಳಮಸ್ತರ ಹೆಚ್ಚು ನಿನ್ನ ಗಾಂಡೀವ ರಗಡ ಮಾಡಿ ನೀ ರೊಕ್ಕ
ಹತ್ತೊಂದು ಕೈದಿ ಮುಸ್ಕ ಕೊನ ಹಚ್ಚಾಗಿ ನನ್ನ ಕಾಡ ಮಾಮ ಅನ್ನಾಕಿ ನೀನು ಪತ್ತ ಕಪ್ಪಿದಿ ನನ್ನ ನೆಕ್ಕ ಹಿಡಿದಿಲ್ಲ ಮುಕ್ಕ ದುಡುದರ ಹಿಡಿದಿಲ್ಲ ಮುಕ್ಕ ದುಡುದರ ಬದುಕ ನನ್ನ ಬಾಳಿಗೆ ಆಗಿ ಸಂಗೀತ ನೀನಂದ್ರೆ 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 ತುಂಬಾ ಇಷ್ಟ ಕಿಟ್ಟಿ ಮಾಡೋಣ ಆಲಿ ಮಾಡೋಣ ಕಿಟ್ಟಿ ಮಾಡೋಣ ಮನಸೈತಿನಿಂದ ಹಸನ ಅಂತ ಇಷ್ಟಪಟ್ಟೇನ ಸಂಗೀತ ನಗದು ಮಾಡಿ ನಿರ್ಮಿತ ಸ್ಟಾಪ್ ನಿಲ್ಲಿಸಲಿ ನೀವು ಕೊಂಡರನ್ನ ನಿಲ್ಲಿಸಲಿ ಯಾಕೋ ತೆಗದಾರ ಯಾಕಂತ ಕೇಳ್ತಿಯಲ್ಲಿ ಮೂಡ್ದಾರ ಈಗ ಏನ್ ನಡೆದತ್ತ ಅನ್ನೋದ ಕಬರ್ಗೆ ಬರ್ರ ಐತಿನ ಎಲ್ಲಿ ನೋಡ್ತಿಯಲ್ಲಿ ಕೊರೋನಾ ಜಡ್ಡಿನ ಕುಸ್ತಿ ನಡೆದೈತಿ ಸರ್ಕಾರ ಒಂದ ಸವನ್ಯ ಲಭ 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 ಹೊಯ್ಕೊಳಕತ್ತೈತಿ ಮಾಸ್ಕ್ ಹಾಕೋರಿ ಸ್ಯಾನಿಟೈಸರ್ ಹಾಕೋರಿ ಅಂತರ ಕಾಯ್ಕೋರಿ ಅಂತೇಳಿ ಅಂತ ನೀವಿಬ್ರು ಟ್ಯಾಕಿ ಮಾಡಿ ಕೇಳಿದ ಡ್ಯಾನ್ಸ್ ಮಾಡಕತ್ತಿರಲ್ಲಿ ಇದು ನಮ್ಮ ಹುಡುಗರ ಸ್ಟೇಷನ್ ಪೊಲೀಸ್ ನೋಡಿ ಹಿಡಿದ್ರ ನಿಮ್ಮ ಲಾಠಿ ತಗೊಂಡು ಹೊಡ್ಕೊಂತಲ್ಲ ಶಿವಕೊಂತ ತಗೊಂಡ್ ಹೋಗ್ತಾರ ಯಾಕೆ ಅವ್ರು ಹೇಳ್ತಾರ ನಿಮಗೆ ಕೊರೋನಾ ಬಂದಿರೋದು ಅಂತೇಳಿ ಹಂಗಲ್ರಿ ಡಾಕ್ಟರ್ ಸಾಹೇಬ್ರ ಹಂಗೂ ಇಲ್ಲ ಇದು ಇಲ್ಲ ಹೆಚ್ಚಿಗೆ ಮಾತಾಡಿದ್ರೆ ರಂಗೂ ಇಲ್ಲ ಅಲ್ಲೇ ದೊಡ್ಡ ಮದುವಿಲ್ಲ ಮುಂದಿಲ್ಲ ಸತ್ರ ಹೆಣ ಬಿಡಕ್ ಬಂದಿಲ್ಲ ಅಂತಂದ್ರ ನೀವು ಕಿಸ್ಸು ಕೊಡಕತ್ತೀರಿ ಯಾರ ಮುಂದೆ ಹೇಳ ಏನ್ರಿ ಗೊತ್ತೈತಿ ನಮ್ಮಿಬ್ಬರಿಗೆ ನೀವಿಬ್ರು ಕೇಸ್ ಕೊಡಾಕತ್ತೀರಿ ಇದನ್ನ ನೋಡಂತೇಳಿ ಗೊತ್ತಾಯ್ತು ಅದ್ರ ಸುದ್ದಿ ತೆಗೆದ್ರ ನನಗೆ ನಡುಕ ಬರ್ತೈತಿ ಅಲ್ಲ ಮಗನ ನಡಕ ಬರ್ತದಂತ ಮತ್ತೆ ಕೈಯರ ಡ್ಯಾನ್ಸ್ ಮಾಡಾಕತ್ತಿ ತೆಲಿಗೆ ನಿಂದ ಅಲ್ಲಿ ದೊಡ್ಡ ಈ ವರ್ಷದಾಗ 10 ತಿಂಗಳ 3 ಲಕ್ಷ ಜನ ಸಂಖ್ಯೆತರು ಅಂತಾರೆ ಇನ್ನೂ 3 ಲಕ್ಷ ಸಂಖ್ಯೆತರ ಇನ್ನೂ 3,000 ಸಂಖ್ಯೆತರ ಆಗತ್ತಾರ ಇದ್ರ ಹೊರತಕ್ಕ ಎಂತ MLA MP ಗಳು ಉಳಿವಲ್ರಿ ಯಾರು ಉಪಿ ಆಗ್ಬೇಕು ಗಾಯಕ ಸತ್ರ ಪಿಕ್ಚರ್ ನಟಗಳು ಉಳಿಲಿಲ್ಲ MLA MP ಕೋಟ್ಯಾಧಿಪತಿಗಳ ಇದ್ರ ಹೊರತ ಉಳಿವಲ್ದ ಕೊರೋನಾ ಅಂದ ನೀವ ಗೊತ್ತೈತು ಸಾಹೇಬ ಅದ್ರ ಸುದ್ದಿ ತೆಗಿಬಿಡ ನಾವು ಸರ್ಕಾರದ ಆದೇಶ ಪಾಲಿಸೋಣ ಈ ಮಗ ಹಂಗ ಬಿಡಂಗಿಲ್ಲ ಪಿಯೋಕಲ್ ಅಂಟದ ನಡ್ಕೊಂಡ್ಬಿಡ್ತೀನಿ ಮಾಡ್ತೇನೆ ನೋಡ್ದೊಡ್ಡ ನಾ ಪೇಷಂಟ್ ಮುಟ್ಬೇಕಂದ್ರೆ ಸ್ಯಾನಿಟೈಸರ್ ಹಾಕೋದು ಮಾಸ್ಕ್ ಹಾಕೋಬೇಕು ಇಷ್ಟೆಲ್ಲ ಮಾಡಿಕೊಂಡ್ರೆ ಒಂದೊಂದ್ಸಲ ಜಡ್ಡು ತೊಗೊಂಡ್ಬಿಡ್ಬೇಕು ಸ್ಯಾನಿಟೈಸರ್ ಹಾಕೋಬೇಕು ಅದ್ರ ಸಂಬಂಧ ಮೊನ್ನೆ ಕೆಮ್ಮಾಕೈತಿದ್ಲ ಜ್ವರ ಇತ್ತು ನೆಗಡಿನಿತ್ತು ಅದಕ್ಕೆ ಕೊರೋನಾ ಹೆಂಗೈತಿ ಅಂತ ಚೆಕ್ ಮಾಡಕ್ ಬಂದ ಡಾಕ್ಟ್ರ್ ಏನ್ ಹೇಳಕತ್ತೀರಿ ನೀವು ಏ ಸುಮ್ನಿರೋ ಬಾ
ನೀ ಯಾಕೆ ತಲೆ ಕೆಡ್ಕೊಂತಿದ್ದಿ? ನಾ ಇರಲಿ ಮಠ. ಡಾಕ್ಟರ್ ಸಾಹೇಬ್ರ ನಮ್ಮ ರಂಗುಗೆ ಏನೇನಾಗೈತ್ರಿ? ಏನಿಲ್ಲ ತಮ್ಮ, ಮೊನ್ನೆ ಆರಾಮಿಲ್ಲ ಅಂತಂದು ಚೆಕ್ ಮಾಡಿದ್ನ, ಅದ್ರಾಗ ಕೋವಿಡ್ ರಿಪೋರ್ಟ್ ಇವತ್ತು ಬಂದೈತಿ, ಕೋವಿಡ್ ಪಾಸಿಟಿವ್ ಐತೆ ಅಂತಂದು. ನೀ ಆಕಿನ ಮುಟ್ಟು ಬಿಟ್ಟಿ ಅಲ್ಲಿಗ, ಈಗ ನಿನ್ನ ಕ್ವಾರಂಟೈನ್ ಹೋಗಿಸ್ಬೇಕು, ಇಲ್ಲಿಂದ ಜಾಗ ಖಾಲಿ ಮಾಡ್ತೀವಿ. ಡಾಕ್ಟರ್ ಸಾಹೇಬ್ರ ನಾ ಬರ್ತೇನೆ ಇನ್ನ. ಬಸಣ್ಣೆ ಬಸಣ್ಣೆ ಎಲ್ಲಿ ಕರೆ ಹಚ್ಕೊಂಡೆ? ಈಗ ಹೋದ್ ನೋಡ್ ಮಗ ಅವ ಇಷ್ಟವಾಗತ್ತೆ. ಏನ್ ಮಾಡ್ತೀವಿ? ನಿನ್ನೆ ಏನಾಗಿಲ್ಲ, ಆ ಮಗನ ಇಲ್ಲಿಂದ ಜಾಗ ಖಾಲಿ ಮಾಡ್ದಾಗ ಕೇಳಿದ ನಾನು. ನೀನ್ ನನ್ನ ಅಪ್ಪಟ ಬಂಗಾರ ಕಣೆ. ಚಿನ್ನಪ್ಪ ಬುಡಕ ಕೈ ಯಪ್ಪ ನನ್ನ ಜೀವಿ ಉಳಿತಾರಿ. ಈಗ ಆರಿಸ್ಬೇಡ ಕಾವು, ನಾನಿಟ್ಟ ನಿನ್ನ ಮೇಲೆ ಜೀವ. ನನ್ನ ಬೀಡಿ ಒಂದು ಯಾಕೆ ಗದ ಸರ್ ಹೇಳ್ತೀನಿ. ನಡುರಾಗ ನಡುವರ ಕಡಲಿ ಹೊರತನ ಬಿಡದಿಲ್ಲ, ಬಿಟ್ಟರ ಜಾತಿ ಮಗನಲ್ಲ, ನಾ ತಿಳಿದಂಗ ಹಗರಿಲ್ಲ, ನಿಮ್ಮಪ್ಪ ಜಾನಲ್ಲ, ಯಾರ ಅಂಜಿಕೆ ನನಗಿಲ್ಲ, ನಿಮ್ಮಪ್ಪ ಜಾನಲ್ಲ, ಯಾರ ಅಂಜಿಕೆ ನನಗಿಲ್ಲ. ರಂಗು, ನನಗೊಂದಿಟ್ಟು ಬುದ್ಧಿ ರೈತನ. ಹೋಗಿ ಹೋಗಿ ಆ ಹುಚಿಬಲಿ ಡಾಕ್ಟರ್ನ ಸಂಘ ಮಾಡಿ ಅಲ್ವೇ ಗೊತ್ತಾಗತ್ತಿದೆ ನನಗ. ಸೋಕರ ನಾ ಯಾಕೆ ಮಾಡ್ಲಿರಿ ನಿಮ್ಮ ಸಂಘನ? ದಾರಿ ಹಿಡ್ದು ಒಂದ ಸಲನೆ ಉಸಿರು ಬಲ್ಲ ಕೆಮ್ಮ ಆಗತ್ತಿದ್ದ, ಅದಕ್ಕೆ ಕರೆದು ಒಂದ್ ಚುಚ್ಚ. ಹೌದೇನು ಮಗಳ, ಈ ಡಾಕ್ಟರ್ ಹೇಳೋದು ಕರೆಯವ ಐತ? ಹೌದಪ್ಪಲ್ಲ, ಬಾಳ ಕೆಮ್ಮಾತಿದ್ನೆ. ಈ ಡಾಕ್ಟರ್ ಒಂದ್ ಚುಚ್ಚು ಬರ್ದು ಚುಚ್ಚಿದ್ರು ಈಗಟ್ಟ ಕಮ್ಮಿ ಆಯ್ತು. ಬಾಳ ಕೆಮ್ಮಾಕತ್ತಿದ್ದೆ. ಸತ್ತ ಹಾಕಿದೆ ಏನೋ ಸ್ವಲ್ಪ ಆಗಿದ್ರೆ. ಅಲ್ಲ, ಇವ್ರು ಚುಚ್ಚಿದ ಸೂಜಿ ಏನಾರ ಬ್ಯಾನ್ ಆತನವ? ಇದು ಬ್ಯಾನ್ ಆಗೈತಲ್ಲಪ್ಪ, ಎಷ್ಟೇ ನೋವಾದ್ರೂ ತಡ್ಕೋಬೇಕಲ್. ಮತ್ತ ಏ ಡಾಕ್ಟರ್ ತಮ್ಮಣ್ಣ,
ಇದ್ರ ಬಿಲ್ ಎಷ್ಟಾತ? ಮುಟ್ಟೈತಿ ಮುಟ್ಟೈತಿ? ಹಾ ಹಾ? ಹಾ ಮುಟ್ಟೈತಿ. ಅಲ್ಲ ಮಗನ ನಾವು ಬಿಲ್ ಕೊಡ್ದಾಗ ಅದು ಹೆಂಗ್ ಮುಡ್ತು? ಮಣ್ಣೀರಾಗ ಊದಿತ್ರಿ ಅದ್ ಈಗ ಬರ್ಕೊಂಡ್ಬಿಟ್ಟೆ. ಅಲ್ಲ ಮಗನ ಮಣ್ಣಿದಾಗ ಉಳಿತು ನಿನ್ನಿದಾಗ ಏನು ಇವತ್ತಿಂದಾಗ ಉಳಿತು ಮಗನ? ನನಗ ಒಂದು ತಿಳಿಯೋದ್ರಿಪ್ಪ. ಈಗ ಹಿಂಗ ಅವ ಹಂಗ ಅವ ಹಂಗ ಮಗ ಸಾಕು ಹೋಗಂಬ ಹೋಗೋಣ. ಹೋಗೋಣಪ್ಪ. ಬಪ್ಪರೆ ಎಂಟನೇ ಇಟ್ಕೊಂಡು 50 ಪೈಸಾ ಬಡ್ಡಿ ಕೇಳ್ತಾನ ಮಗ. ಇವ ಹಿಂಗದಂತಂದ್ರೆ ಯಾಕಂದ್ರೆ ಅವ್ರ ಮಗಳ ಸಂಬಂಧ ಎಲ್ಲಾರ ಹಾಪಲ್ರ ಮಾಡ್ತಿದ್ದೆ ಅವನು. ಬರ್ಲ ಹಲೋ ನಾನು ಗೋಳಂಕಿನ್ ಬೆಟ್ಟಪ್ಪ ಗೌಡ ಮಾತನಾಡುದು. ಯಾರು? ಗೃಹ ಸಚಿವನ? ಹಲೋ ಸ್ವಾಮಿ, ನಮ್ಮವರು ನಿಮ್ಮ ಕಡೆ ಆಗಮಿಸಿದ್ದಾರೆ. ಅವರಿಗೆ ಫ್ಯಾಕ್ಟರಿ ಕಟ್ಟಲು ಅನುಮತಿ ಕೊಡಿ. ಹಾಗೆ ಅವರು ಜಾಗಕ್ಕೆ ಯೋಗ್ಯವಾಗಿರುವ ಸ್ಥಳವಿದೆ ಅಂತ ಆ ಕೃಷಿ ಸಚಿವರ ಕಡೆ ಮಾತನಾಡಿ ಆ ಜಾಗಕ್ಕೆ ಅನುಮತಿ ಕೊಡಿಸಿ. ಓಕೆ, ಚುನಾವಣೆ ಬರಲಿ ನಿಲ್ಲುವವನು ನೀನು, ಗೆಲ್ಲಿಸುವವನು ಈ ಬೆಟ್ಟ ಗೌಡ. ಆಯ್ತು, ಸರಿ. ನಾನೇ ಗೋಳಂಕಿನ್ ಬೆಟ್ಟಪ್ಪ ಗೌಡ. ಆಡಿದ್ದೆ ಮಾತು, ನಡೆದಿದ್ದೆ ದಾರಿ. ಇಡೀ ಸರ್ಕಾರವೇ ನನ್ನ ಕೈವಶವಿರುವಾಗ ಎಷ್ಟೊಪ್ಪ ಬಡವಿಗಾರಿ ನನ್ನ ಮಗ ರೈತ. ಆ ರೈತನನ್ನು ನುಂಗಿ ನೀರು ಕುಡುವುದರಲ್ಲಿ ಏನು ಮಹಾ.
ಸ್ವಚ್ಛ ಭೂಮಿಯನ್ನು ನೆಚ್ಚಿಕೊಂಡಿತ್ತು. ಆ ನಿನ್ನ ಸ್ವಚ್ಛ ಭೂಮಿಯನ್ನು ನಾನು ವಶಪಡಿಸಿಕೊಂಡು ನಿನ್ನ ತಮ್ಮ ಬಜರಂಗಿ ನಾನಲ್ಲಿ ಹಳ್ಳಿಯ ಹಳ್ಳಿಯನ್ನು ನೆರೆಯಿಟ್ಟಿರುವ ಆ ಬಜರಂಗಿಯನ್ನು ನನ್ನ ಕಾಲಿಗೆ ತುಳಿದು ಹಾಕಿ ನಿಮ್ಮ ವಸ್ತು ಬಂದು ಹಾಕದಿದ್ದರೆ ಪೊಲೀಸ್ ಗೌರವ ಗೌಡ್ರ ಯಾವ್ದಾಯ್ತು ಗೌಡ್ರ ಯಾವ್ದಾಯ್ತು ಏನಾದಲ್ಲ ಕಪಾಲಿ ಏನಾಯ್ತು ಮಗನ ಹೇಳು. ನಾವು ಸಾಕಿದ್ದು ಹೆಸರು ತೊಗರಿ ಬೆಳೆಸಿದ ಗಾಡಿನ ಆ ಇನ್ಸ್ಪೆಕ್ಟರ್ ಹಿಡಿದಿದ್ದಾನಂತ ಗೌಡ್ರ. ಅಂದರೆ ತೊಗರಿ ಚೀಲದೊಂದಿಗೆ ಆ ನಮ್ಮ ಗಾಂಜಾದ ಗಾಡಿನ ಹಿಡಿದಾನವನ ಅವನು. ಹೌದು ಗೌಡ್ರ, ಆ ಲಾರಿ ಡ್ರೈವರು ಫೋನ್ ಮಾಡೋಣ ತೋರಿ. ಹಲೋ ಹಲೋ ಅವನಾಗಲೇ ನಮ್ಮ ಗಾಡಿ ಹಿಡುವವನು ಏನು? ಅವರ ಭುಜದ ಮೇಲೆ ಎಷ್ಟು ಸ್ಟಾರ್ಗಳು ಮೊದಲು ನೋಡು. ಆಮೇಲೆ ಅವನ ಗಾಡಿನ ನಮ್ಮ ಗಾಡಿ ಹಿಡಿದನಂತಂದ್ರೆ ಆ ನನ್ನ ಮಗನ್ನ ಇವತ್ತೇ ನನ್ನಿಂದ ಕೊಲೆಯಾಗಲೇಬೇಕ. ಅವನ ಜೊತೆ ಅಲ್ಲಿ ಆ ಸರ್ಕಲ್ನಲ್ಲಿ ಮಾತಾಡ್ತಾ ಇದ್ದು ನಾನು ಈಗಲೇ ನಮ್ಮವರನ್ನ ಅಲ್ಲಿಗೆ ಕಳಿಸಿಕೊಡ್ತೇನೆ. ಓಕೆ ಕಪಾಲಿ, ಈ ದೊಡ್ಡಪ್ಪ ಗೌಡನ ಎದುರು ಹಾಕಿಕೊಂಡಿರುವನಂದ್ರೆ ಆ ನನ್ನ ಮಗನ್ನ ಆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ನಮ್ಮ ತಾಕತ್ತೇನು? ಸಾವಿನ ಸಿದ್ಧತೆ ಮಾಡಬೇಕಾ ಹೇಳಿ ಗೌಡ. ಹಣ ಕೊಟ್ಟು ಗಾಡಿ ಬಿಡ್ಸ್ಕೊಂಡು ಬರಲ್ಲ, ಅದೇ ಗಾಡಿಲಿ ಅವನ ಹಣ ಏರ್ಕೊಂಡು ಬರಲ್ಲ. ಬೇಗ ಹೇಳ್ರಿ, ಒಂದು ಕೆಲಸ ಮಾಡ್ಕೊಂಡು ಬರ್ತಾನೆ ಈ ಕಪಾಲಿ. ಇಲ್ಲ ಕಪಾಲಿ, ಅವನಿಗೆ ಹಣ ಕೊಟ್ಟು ಆ ಗಾಡಿ ತರಬಾರ್ದಲೇ, ತಗೊಂಡು ಬರ್ಬೇಕು. ಹೋಗ್ಲಿ ಕಪಾಲಿ, ಹೋಗ ನನ್ನ ಮಗನ ದರ ಹೇಳ್ಕೊಂಡ ರೆಡಿ ಮಾಡ್ತೀನಿ. ನನ್ನ ಮಗನ ಯಮಲೋಕ ಗಾಡಿ ನೋಡ್ರ. ಕಪಾಲಿ, ಇದೇ ಅಲ್ಲವೇ ಆ ಹೊಸ ನಂಬರಿನ ಡೂಪ್ಲಿಕೇಟ್ ಗಾಡಿ? ಆ ಕೆಲಸ ಮಾಡೋ ಗಾಡಿನೇ ಬೇರೆ ಇದೆ ಗೌಡ್ರಿ. ಅದ್ರ ಚಿಂತೆ ಬಿಟ್ಬಿಡ್ರಿ ನೀವು. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಕಣ್ಣಿಗೆ ಎಣ್ಣೆ ಹಾಕೊಂಡು ದೀಪ ಹಚ್ಚಿ ಹುಡುಕಿದ್ರು ಸಿಗಲಾರ್ದು ಆ ಗಾಡಿ ನಂಬರು. ನೀವು ಮಾತ್ರ ಗೃಹ ಮಂತ್ರಿಗಳ ಜೊತೆ ಇರಿ, ನಾನೀಗ ಬರ್ತೀನಿ. ಯಥಶ್ಚಿತ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಅವನ ಕಡೆಯಿಂದ ಸಹಾಯ ಬೇಕೆ ನಮಗೆ? ಸಾಧ್ಯವಲ್ಲವೇ ಕಪಾಲಿ? ಸಾಧ್ಯವಿಲ್ಲ. ನೋಡು, ನೀನು ಈಗಲೇ ಹೋಗಿ ಆ ನನ್ನ ಮಗನ ಎಳೆದುಕೊಂಡು ಬಂದು ನನ್ನ ಹತ್ತಿರ ನಿಲ್ಲಿಸು ಅಷ್ಟೇ. ಕಪಾಲಿ, ಹೋಗು. ಮುನಿರತ್ನ, ಬೆಟ್ಟಪ್ಪನ ಈ ನಗುವಿಗೆ ಬೆಟ್ಟವೇ ನುಂಗಾಗಿದೆ. ಏನ್ ಸಮಾಚಾರ? ಏನು ಮುನಿರತ್ನ? ಏನು ಇಲ್ಲ. ಆ ಹುಬ್ಬಳ್ಳಿ ಬಾಯ್ಸ್ ಪಾಸ್ನಾಗ ಅವನ ಪೊಲೀಸ್ ನಮ್ಮ ಗಾಡಿ ಹಿಡಿದು ನಿಲ್ಲಿಸ್ತಾನಂತ. ಅದು ಅವನ ತಪ್ಪಲ್ಲ, ಅದು ನಿಮ್ಮ ತಪ್ಪು. ಅಂಗೈ ಹುಣ್ಣಿಗೆ ಕಣ್ಣಲ್ಲಿ ಹುಡುಕೋದೆ. ಬೆಟ್ಟಪ್ಪ, ನಿಮ್ಮ ಗಾಡಿ ಇದೇ ರೂಟಿಗೆ ಇದೇ ವೇಳೆಗೆ ಎಂದು ಬರುತ್ತಿದೆ. ಹೇಳಿ ಯಾರು ಗೊತ್ತೇ? ಯಾರವನು? ಈಗ ಅವನು ಎಲ್ಲಿದ್ದಾನೆ ಮೊದಲು ಹೇಳುವ. ರೈತನ ನಾಡಿನ ಹುಸಿರೆಂದು ಉಪ್ಪಿಸಿ ಮೆರೆತಿರುವ ಆ ರಾಮದೇವನ
ಬಿಡ್ತಾರೆ. ನೀವು ನಾವೆಲ್ಲ ಒಟ್ಟೊಟ್ಟಿಗೆ ಮಾಯಾಗಿ ಬಿಡ್ತೇವೆ. ಒಟ್ಟೊಟ್ಟಿಗೆ ಮಾಯಾಗಿ ಬಿಡ್ತೇವೆ. ಇಲ್ಲ ಮುನಿದರ್ನ ಇಲ್ಲ. ಆ ನನ್ನ ಮಗ ಬದರಂಗಿ ನನ್ನ ಮೇಲೆ ಜಗ್ಗಾಡ್ತಾನಂದ್ರೆ ಆ ನನ್ನ ಮಗನ ತಮ್ಮ ತಾಕತ್ತನ್ನು ತೋರಿಸಬೇಕು. ಈಗಲೇ ಹೋಗಿ ಅವನ 2 ಮುಟ್ಟಿಗಳು ಚಿಕ್ಕ ಹಾಕಲ. ಅವನ ಕುಡಿಯಲ. ಹೇಳು ಮುನಿರತ್ನ, ಹೇಳು. ಏನು ಮಾಡಲಿ ಈಗಲೇ ಹೇಳು. ಯಾಕೆ ಬಾಯ್ ಮಾಡಾತಿರಿ? ಚಾಂದ್ನಾಗ್ರಿ ಊಟ ಚಾಂದ್ನಾಗ್ರಿ. ಆ ವೇಷ ಕಮ್ಮಿ ಮಾಡ್ಕೊಟ್ಟು ಅನಾಹುತ ಗುರಿ ಆಗ್ಬಾರ್ದ್ರಿ ಗೌಡ್ರ. ಮುಳ್ಳಿನಿಂದ ಮುಳ್ಳು ತೆಗಿಬೇಕ. ಬಸಪ್ಪ ಹೇಳಲೇ ಇನ್ನು ಮಾತನಾಡ್ತಾ ಮೊದಲು ನನಗೆ ಬಿಡಿಸ. ಅಲ್ರಿ, ಈ ಬಡ್ಡಿ ಬಸಪ್ಪನ ಹದಿನೈದು ಐತದೇನ್ರಿ? ಇಲ್ಲೇ ಸಿಗ್ಗಾ ಒಳಗೆ ಸಿಂಗಲ್ ಡಿಗ್ರಿ ಮಾಡಿ ಹುಬ್ಬಳ್ಳಿ ವಿದ್ಯಾನಗರ ಡಬಲ್ ಡಿಗ್ರಿ ಮಾಡಿ ಬಂದನ್ರಿ ಈ ಬಡ್ಡಿ ಬಸಪ್ಪ ಗೌಡ್ರ. ಅವನು ಎಲಿ ಹೊಲ ಫ್ಯಾಕ್ಟ್ರಿ ಮಾಡಿದ್ರಿ, ಮ್ಯಾಲಿನ ಕಲ್ಲಿನ ಹೊಲ ನಿವೇಶನಕ್ಕೆ ಮಾಡಿಸ್ರಿ. ಹಾಗಂತ ತಿಳಿಸಿ ಈ ಸರ್ಕಾರಕ್ಕೆ ತಿಳಿಸ್ರಿ. ನಾಳೆನ ಹೋಗಿ ದುರ್ಗಾದೇವಿ ದೇವಸ್ಥಾನ ಬಂಗಾರ ನಾವೇ ಕಳುವು ಮಾಡಿ ನಮ್ಮ ಕೋಟಾನುಮತಿನ ಕೇಸು ಅವನ ಮ್ಯಾಗ ಎಲ್ಲ ಕೂಡ ಜಡಿಸಿ ಅವನ ಮ್ಯಾಗ ಬಿಟ್ಟು ಬಿಟ್ರ ಆ ರಾಮದೇವನ ಕೈಗೆ ಬರ್ತೈತ್ರಿ ಗೌಡ್ರ. ಜೊತೆ ಪಾತ್ರಿ ಅವರಿಬ್ಬರ ಹೆಣ್ಣಂದಿರು ಗುಡ್ ಐಡಿಯಾ ಬಸಪ್ಪ, ಗುಡ್ ಐಡಿಯಾ. ಈ ನಿನ್ನ ಪ್ರಾಣಿಗೆ ಈ ಮುಟ್ಟವೇ ಸೀಳಿ ಬೀಳುತ್ತದೆ. ಆತು, ಈ ವಿಷಯವನ್ನು ನಾವು ಇಲ್ಲಿ ಮುಚ್ಚಿ ಹಾಕಿ ಆ ನನ್ನ ಮಕ್ಕಳನ್ನ ಎಲ್ಲ ಮೂಲೆ ಒಳಗಾಡಿದ್ರು ನನ್ನ ಮಕ್ಕಳನ್ನು ಒತ್ತು ಯಾಕೊಂಡ್ರೆ ನಡೆದು ಹೋಗಿ ಬರೀ ಗೌಡ ಏ ಸೀತಾ, ಏನು ಕೆಲಸ ಮಾಡ್ತೀವಿ? ರೀ ಮಣಿ ಸ್ವಾಮಿ, ಒಳಗಡೆ ಮಣಿ ಸ್ವಚ್ಛ ಮಾಡ್ತಾ ಇದ್ದೆ ಅಲ್ರಿ. ರೈತ ಇದೆ ಅಂತ ಹೇಳಿ ಹೋಗಿದ್ರಲ್ಲ, ಏನಾಯ್ತ್ರಿ ನೀವು? ಹೌದು ಸೀತಾ, ಡಿಸಿ ಆಫೀಸ್ಗೆ ಹೋಗಿದ್ವಿ. ಕೃಷಿ ಮಂತ್ರಿಗಳು ಆಗಮಿಸಿದ್ರು. ನೆರ ಸಂತಸರ ಬಗ್ಗೆ ಮೀಟಿಂಗ್ ಮಾಡಿದ್ರು. ಅಷ್ಟೇ ಅಲ್ಲ ಸೀತಾ, ನಮ್ಮಂತ ಮುಖಂಡರನ್ನು ಕರೆಸಿ ಹಾಗೂ ಹೋಗುವ ಬಗ್ಗೆ ವಿಚಾರಿಸಿ ತಕ್ಷಣದ ಪರಿಹಾರದ ಹಣ ಹಾಕಿ ಎಂದು ಡಿಸಿ ಆಫೀಸಿಗೆ ಹೇಳಿದ್ದಾರೆ ಸೀತಾ. ಡಿಸಿ ಆಫೀಸಿಗೆ ಹೇಳಿದ್ದಾರೆ. ಅಂದ್ರೆ ಮನೆ ಬೆಳೆ ನಾಶವಾದ ಬಗ್ಗೆ ಪರಿಹಾರ ಏನಾದ್ರೂ ಕೊಡ್ತಾರೇನ್ರಿ? ಹೌದು ಸೀತಾ, ಹೋದ ವಾರದಲ್ಲಿ ಮುಖ್ಯಮಂತ್ರಿಗಳು ನೆರ ಸಂತಸ ಬಗ್ಗೆ ವರದಿ ನೋಡಿಕೊಂಡು ಮನಿ ಬಿದ್ದವರಿಗೆ 5 ಲಕ್ಷ, ಅರ್ಧ ಮನಿ ಬಿದ್ದವರಿಗೆ 1 ಲಕ್ಷ, 1 ಹೆಕ್ಟರ್ಗೆ 10,000, ಒಂದು ಜಾನುವಾರು ಸತ್ತರೆ 40,000, ಒಂದು ಕುರಿಮರಿ ಸತ್ತರೆ 10,000. ಅಷ್ಟೇ ಅಲ್ಲ ಸೀತಾ, ದ್ರಾಕ್ಷಿ, ಬೆಳೆ, ಲಿಂಬು ಹೀಗೆ 10 ಹಲವಾರು ಯೋಜನೆಗೆ ತಕ್ಕಂತೆ ಪರಿಹಾರ ಘೋಷಿಸಿದ ಬಗ್ಗೆ ತಿಳಿದುಕೊಂಡು ತಕ್ಷಣ ರೈತರ ಅಕೌಂಟ್ಗೆ ಹಣ ಹಾಕಬೇಕೆಂದು ಡಿಸಿ ಆಫೀಸರ್ಗೆ ಖಡಕ್ ವಾರ್ನಿಂಗ್ ಮಾಡಿದ್ದಾರೆ ಸೀತಾ. ಖಡಕ್ ವಾರ್ನಿಂಗ್ ಮಾಡಿದ್ದಾರೆ. ರೀ, ಸರ್ಕಾರ ಕೊಟ್ಟ ಹಣದಿಂದ ಈ ರೈತರ ಜೀವನ ತೃಪ್ತಿ ಆಗಬಹುದು. ಸೀತಾ, ಬೀಳುವ ಮನುಷ್ಯನಿಗೆ ಈಗಾಗಲೇ PM ಕಿಸಾನಿಂದ 6,000 ಬರ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ 4,000 ಬರ್ತಾ ಇದೆ. ಅದನ್ನೇ ದೊಡ್ಡದೆಂದು ಜೀವನ ಸಾಗಿಸುವುದೇ ಈ ರೈತರ ಕೆಲಸವಾಗಿದೆ ಸೀತಾ. ಪ್ರತಿ ಸಾಲ ಇದೇ ರೀತಿ ಆದ್ರೆ ಈ ರೈತನ ಬಾಳು ದುರಸ್ತಿ ಆಗುತ್ತದೆ ಸ್ವಾಮಿ, ದುರಸ್ತಿ ಆಗುತ್ತದೆ. ನಿನ್ನ ಮಾತಿನಲ್ಲಿ ಸತ್ಯವಿದೆ ಸೀತಾ, ಸತ್ಯವಿದೆ. ಹೀಗಾಗಿ ಎಷ್ಟೋ ರೈತರು ಹೊಲ ಮನಿ ಮಾರಿಕೊಂಡು ಹಳ್ಳಿಯನ್ನು ಬಿಟ್ಟು ಸಿಟಿ ಸೇರ್ತಾ ಇದ್ದಾರೆ. ಕಲಿತ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ವಿಜ್ಞಾನಿ ಆಗಬೇಕು ಅಂತ ಬಯಸ್ತಾರೆ. ಯಾರು ಬೆವರು ಸುರಿಸಿ ದುಡಿಯುವ ರೈತನಾಗಬೇಕೆಂದು ಯಾರು ಬಯಸ್ತಾ ಇಲ್ಲ. ಹೀಗಾಗಿ ಕೃಷಿ ಎಂಬುದು ಕೆಳಮಟ್ಟಕ್ಕಿಳಿದಿದೆ ಸೀತಾ, ಕೆಳಮಟ್ಟಕ್ಕಿಳಿದಿದೆ. ಇದನ್ನೆಲ್ಲ ನೋಡಿದರೆ ನನಗೆ ಬೇಸರವಾಗುತ್ತಿದೆ ಸೀತಾ. ಅಷ್ಟೇ ಅಲ್ಲ, ಒಳ್ಳೆ ಒಳ್ಳೆ ಫಲವತ್ತಾದ ಭೂಮಿ ಗಿಡ ಗಂಟೆಗಳು ಬಂಜರವಾಗಿದೆ ಸೀತಾ, ಬಂಜರವಾಗಿದೆ. ಇದನ್ನೆಲ್ಲ ನೋಡಿ ನನಗೆ ನಾಚಿಕೆ ಬರ್ತಾ ಇದೆ ಸೀತಾ, ನಾಚಿಕೆ ಬರ್ತಾ ಇದೆ. ರೈತರ ವಿಚಾರಕ್ಕೆ ಹೇಳಿದ್ರೆ ನಿಮಗೆ ಮಾತನಾಡೋದಕ್ಕೆ ಮಿತಿಯೇ ಇರುವುದಿಲ್ಲ. ಬನ್ನಿ ಒಳಗಡೆ ಹೋಗೋಣ. ಇಂಥ ಸಮಯದಲ್ಲಿ ಒಳಗೆ ಹೋಗ್ತಾ ಇದೆಯಲ್ಲ, ಮುತ್ತನ್ನಿಟ್ಟು ನವಿಲಂತೆ ಗರಿಬಿಚ್ಚಿ
ಮಾಡಬಾರ್ದು ನನ್ನ ಮುತ್ತಿನ ರಾಣಿ. ಅನ್ನದಾತನ ಮಾತಿಗೆ ಅಂದದ ಮಾತಿಗೆ ಅವೈಗಳವೆ. ನಿಮ್ಮ ಈ ಪ್ರೀತಿಗೆ ಅಪಾರವೇ ಇಲ್ಲ. ಬನ್ನಿ. ಲಾ 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 ಲಾ. ಲಾ 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 ಲಾ. ಲಾ 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 ಲಾ. ಹೋ ಹೋ ಹೋ. ದೇವರು ಅಲ್ಲ ದೇವಮ್ಮ. ಗಿರುಳಿನ ಮನೆಗೆ ಬಾಗಿನ ದೀಪ ನೀನಾದೆ ನೀನಾದೆ. ಮರಳಿನ ಮೇಲೆ ಆದರ ತೋರು ನೀನಾದೆ ನೀನಾದೆ. ದೇವರ ನೆಲದಲ್ಲಿ ಭೇದವ ಇರದಲ್ಲಿ ಎಲ್ಲರಿಗೂ ಬಾಳುಗಿದೆ. ಸಿಹಿಯ ಪಾಲುಗಿದೆ ನನ್ನದು ಏನಿದೆ. ಆಕಾಶ ತಂದರು ನಾವಲ್ಲ ದೇವರು. ಬದುಕಿಗೆ ವರವಾಗಿ ನಿನ್ನನೆ ತಂದವ ದೇವರು ಕೇಳಮ್ಮ. ಮಾನವರಲ್ಲ ದೇವರು ಅಲ್ಲ ಕೇಳಮ್ಮ. ಲಾ 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 ಲಾ. ಅತ್ತಿಗೆ ಏನಿದು ನಿಮ್ಮ ಈ ಸಂತೋಷ? ನೋಡಪ್ಪ, ನಿಮ್ಮಣ್ಣನವರು ಸಣ್ಣ ಮಕ್ಕಳ ತರ ಹಸುವಂತೆ ಆಡ್ತಾ ಇದ್ದಾರೆ. ಇದು ಎಲ್ಲ ನಿಮ್ಮಣ್ಣನವರ ಹಠಪ್ಪ, ನಿಮ್ಮಣ್ಣನವರ ಹಠ. ಓ ಸೀತಾ ಮೇಡಮ್ ಅರ ನಮ್ದಿರ್ಲಿ. ಇಲ್ಲಿ ನೋಡಿ ಬಜರಂಗಿದು. ಏನಪ್ಪ ಬಜರಂಗಿ, ನಿನ್ನದೇನು ಸಮಾಚಾರ? ದಿನಾಲು ಒಬ್ಬನೇ ಹೊಲಕ್ಕೆ ಹೋಗಿ ಕುಸ್ತಿ ಹೋಗಿ ಬರ್ತಾ ಇದ್ದೆ. ಇವತ್ತ ನನ್ನ ಸಸಿ ಕಾವೇರಿ ಕೈ ಹಿಡ್ಕೊಂಡ್ ಬಂದಿಲ್ಲ. ನಿನ್ನದೇನು ಸಮಾಚಾರ? ಇದೊಂದು ದೊಡ್ಡ ಕಥೆ ಅಣ್ಣ. ತೋಳನ ಬಾಯಲ್ಲಿ ಕುರಿ ಸಿಕ್ಕಂತಾಗಿತ್ತು ಇವಳ ಸ್ಥಿತಿ. ಆ ಸಮಯಕ್ಕೆ ನಾನಲ್ಲಿಗೆ ಹೋಗಿ ಅವನನ್ನು ಒಂದು ಬುದ್ಧಿ ಕಲಿಸಿ ಇವಳ ಕೊರಳಿಗೆ ನಾನೇ ಬುದ್ಧಿ ಕಟ್ಟಿ ಸತಿ ಮಾಡಿಕೋಬೇಕಂತ ತಮ್ಮಲ್ಲಿಗೆ ಬಂದೆ. ಏನಪ್ಪ, ನಮ್ಮ ಅನುಮತಿಯನ್ನು ಕೇಳ್ತಾ ಇದ್ದೀರಾ? ಹೌದು ಅತ್ತಿಗೆ, ನಾವಿಬ್ಬರು ಮನಸ್ಸಾಕ್ಷಿಯಾಗಿ ಒಪ್ಪಿಗೆ ಮಾಡಿಕೊಂಡು ಈಗ ನಿಮ್ಮ ಒಪ್ಪಿಗೆ ಪಡೆಯಲು ಬಂದಿರುವೆ. ನಿನ್ನ ಮಾತಿನಲ್ಲಿ ಸತ್ಯವಿದೆ ಸಹೋದರ. ಆದರೆ ಇವರಣ್ಣ ಸುಧಾಕರ್ ಒಪ್ಪಬೇಕಲ್ವೋ? ಅದೆಲ್ಲವನ್ನು ನಾವು ನಡೆಸ್ಕೊತೇವೆ ಮಾವ. ಸಂತೋಷ. ಹಾಗಾದರೆ ನನ್ನದೊಂದು ಮಾತು ತಿಳಿಸ್ತವೆ. ಪ್ರೀತಿ ಎಂಬುದು ಬಜಾರ್ದಲ್ಲಿ ಸಿಗೋ ವಸ್ತುವಲ್ಲ. ಅದನ್ನ ಹೃದಯದಲ್ಲಿಟ್ಟು ಪ್ರೀತಿಸು. ಧರ್ಮದಿಂದ ಪ್ರೀತಿಸು ಕಾವೇರಿ, ಅಧರ್ಮದಿಂದ ಪ್ರೀತಿಸಬೇಡ. ಕೆಟ್ಟು ಬಯಸುವ ಈ ಸಮಾಜದಲ್ಲಿ ಚಿಟ್ಟೆ ಮಹಿಳೆ ನೀನಾಗಬೇಕು. ನನ್ನ ತಮ್ಮನ ದೇವರ ವಜ್ರದೋಷ ನೀನಾಗಬೇಕು. ಅಷ್ಟೇ ಅಲ್ಲ, ಅವನ ಗೆಲುವಿನ ನಗುವಿನ ನಕ್ಷತ್ರ ನೀನಾಗಬೇಕು. ತಿಳಿಯುತ್ತೆ ಕಾವೇರಿ?
ಸತ್ಯವಾಗಿ ಈ ಮಾತನ್ನು ನಡೆಸಿಕೊಡುತ್ತೇನೆ ಮಾಮ. ಈ ತಮ್ಮ ಸತ್ಯ ಹೋರಾಟದಲ್ಲಿ ಅದೆಂತ ಕಷ್ಟವೇ ಬರಲಿ, ಆ ಕಷ್ಟಕ್ಕೆ ಹೆಗಲು ಕೊಟ್ಟು ನಿಂತು ರಾಜಮ್ಮನಂತೆ ಆ ಕಷ್ಟವನ್ನು ಒದ್ದು ಓಡಿಸುತ್ತೇನೆ. ಒಪ್ಪರಿ ಕಾವೇರಿ, ಹಿಂದೆ ಸಾಗಲಿ ನಿಮ್ಮ ಪ್ರೀತಿ ಇದೆ ರಥ ಸವಾರಿ. ಬನ್ನಿ ಹಿಂದೆ ಮುಂದೆ ನಿಮ್ಮ ಕರ್ತವ್ಯವನ್ನು ಕಾವೇರಿ, ಕೆಟ್ಟು ಬಯಸುವ ಸಮಾಜದಲ್ಲಿ ನನ್ನ ತಮ್ಮ ಹಳ್ಳಿಯ ಉಮ್ಮ, ಅವನಿಗೆ ಏನು ತಿಳಿಯುವುದಿಲ್ಲ. ಅವನನ್ನು ಕೈ ಹಿಡಿದುಕೊಂಡು ನಮ್ಮೊಂದಿಗೆ ಕಾಲ ಮತ್ತೊಮ್ಮೆ ನವರಾಗಿ ಬಂತು, ನಮ್ಮ ಈ ಜೀವ ತಾವ್ಯಾರು? ನಾವು ಸೌಂಡ್ ತಹಸೀಲ್ದಾರ್ ನಮ್ಮ ಮಾತಾಡ್ತೇವೆ. ಒಂದು ಸಿಕ್ಸ್ ಸೈನ್ ಮಾಡ್ಬೇಕು. ಸೀತಾ, ಥ್ಯಾಂಕ್ ಯು. ಸೀತಾ, ನಾವೇನೇನು ಕರ್ಕೊಂಡು ಸ್ವಲ್ಪ ಹೊರಗೆ ಹೋಗಮ್ಮ. ಆಯ್ತು ರೀ. ಯಾಕಣ್ಣ ಈ ಕಾಗದ ಬಂದ ತಕ್ಷಣ ಗಾಬರಿಗೊಂಡು ಅವರೆಲ್ಲೇಕೆ ಒಳಗೆ ಕಳುಹಿಸಿದಿ? ಏನು ಸಮಾಚಾರ? ಅಂತದೇನಿಲ್ಲ ಸಹೋದರ, ನಮ್ಮ ಅಣ್ಣ ತಮ್ಮರ ವೇದನೆಯಲ್ಲಿ, ನಮ್ಮ ಅಣ್ಣ ತಮ್ಮರ ಲೆಕ್ಕದ ವ್ಯವಹಾರದಲ್ಲಿ ನಮ್ಮ ಹೆಂಡರು ನಮ್ಮ ಹತ್ತಿರ ಇರಬಾರದು, ಅದಕ್ಕೋಸ್ಕರ ಒಳಗೆ ಕಳಿಸಿದೆ. ಬಿಟ್ಟರೆ ಏನಿಲ್ಲಪ್ಪ ಸಹೋದರ. ಆಯ್ತಣ್ಣ, ಇರ್ಲಿ. ಇದೇ ಈ ಮಾತಿನಲ್ಲಿ ಇದನ್ನು ಓದಿರಿ ಒಂದು ಸ್ವಲ್ಪ. ಸಹೋದರ, ಮೋಸವಾಯಿತು ಸಹೋದರ, ಮೋಸವಾಯಿತು. ಯಾಕಣ್ಣ, ಯಾಕೆ ಮೋಸ? ಯಾರಿಗೆ ಮೋಸ? ಏನಿದೆ ಈ ಕಾಗದದಲ್ಲಿ? ಬೇಗ ಹೇಳಣ್ಣ, ಬೇಗ ಹೇಳು. ಯಾವ ಅಧಿಕಾರಿ ಏನಾದರೂ ನಿನಗೆ ತೊಂದರೆ ಹಾಕಿದ್ದಾರೆ? ಇಲ್ಲ, ನಿನ್ನ ರೈತ ವಾಣಿ ಸತ್ಯದ ನುಡಿ ಮಾತಿಗೆ ಯಾವನಾದರೂ ವಿರೋಧಿಸಿದ್ದಾನೆ. ಮೋಸದಿಂದ ನಮ್ಮ ಆಸ್ತಿಯನ್ನೇ ಕಸಿದುಕೊಂಡಿದ್ದಾನೆ. ಹಾಗಿದ್ದರೆ ಈಗಲೇ ಹೇಳಣ್ಣ, ಆ ಧರ್ಮವನ್ನು ದರದರಿ ಈಗ ಪಾದನ ಮುಂದೆ ಕಡಿದು ಹಾಕಿ ಬಿಡುತ್ತೇನೆ. ಸಹೋದರ, ಏನು ನಡಿಬಾರ್ದಾಗಿತ್ತು ಅದೇ ನಡೆದು ಹೋಗಿದೆ ಸಹೋದರ, ಅದೇ ನಡೆದು ಹೋಗಿದೆ. ಅರಣ್ಯ ಭೂಮಿ ಸಾಕಷ್ಟಿದ್ದರು, ಅದನ್ನು ಬಿಟ್ಟು ಮುಳ್ಳುಗಿಡ ನಿವಾಸನಕ್ಕೆ ನಮ್ಮ ಹೊಲವನ್ನು ಸೂಚಿಸಿ ಬಿಟ್ಟಿದ್ದಾರೆ.
ಸಮಾಧಾನ ತೆಗೆದುಕೊಳ್ಳ, ನೀನು ಸಮಾಧಾನ ತೆಗೆದುಕೋ. ಇದರ ಪ್ರತಿಕಾರ ತೀರಿಸಲು ನಾನಿದ್ದೀನಿ. ಅಂದು ಸರ್ಕಾರಿ ಜಾಗ ತೋರಿಸಿ ಸರ್ಕಾರಿ ಜಾಗ ಬಿಟ್ಟು ಇಂದು ನಮ್ಮ ಹೊಲನೇ ಬೇಕೆಂದು ಚಾಡ ಹೇಳಿ ಬರೆಯುತ್ತಿರುವ ಅವನ್ಯಾರೆಂದು ತಿಳಿದುಕೊಂಡು ಅವನ ರಕ್ತದ ಮಾತನ್ನು ಆಡಿಬಿಡುತ್ತದೆ. ಆತುರದಲ್ಲಿ ಅವಸರ ಪಡಬೇಡ ಸಹೋದರ, ಸಮಾಧಾನ ತಂದಿಕೋ. ಆಸ್ತಿಯನ್ನು ಕಳೆದುಕೊಂಡು ಅಲ್ಲಿ ಮಾರಿಯಾಗಿ ತಿರುಗಿದರೆ ಇನ್ನೆಲ್ಲಿದೆಯಣ್ಣ ನನಗೆ ಸಮಾಧಾನ? ಈ ಸರ್ಕಾರದ ಹಿಂದೆ ಯಾರನ್ನು ಕೈವಾಡವಿದೆ? ಈ ಸತ್ಯದ ಸತ್ಯ ಪರೀಕ್ಷೆಯಲ್ಲಿ ನಾನೇ ಅಧಿಕಾರಿಗಳೊಂದಿಗೆ ಬಹಿರಂಗಪಡಿಸಿ ನಿತ್ಯ ಹೋರಾಟ ಮಾಡ್ತೇನೆ. ಹರಕೆಯ ಕೋಣದಂತೆ ಹರಕೆಯ ಹಸಿದ ಎಪ್ಪುಲಿಯಂತೆ ನಾನಾಗಿ ಆ ತಪ್ಪಿದ ಓಡಾಡಿಸಿ ಕಡಿಯುತ್ತೇನೆ. ನನಗೆ ಅಪ್ಪನ ಬರಣ್ಣ ಆ ಜಿಲ್ಲಾಧಿಕಾರಿಗಳೊಂದಿಗೆ ಸಮಾಲೋಚಿಸಲು. ನೀನು ಇನ್ನು ಚಿಕ್ಕವನಿದ್ದೀಯ, ನಿನಗೆ ಇದರ ಬಗ್ಗೆ ಏನು ಗೊತ್ತಾಗುವುದಿಲ್ಲ. ಬಾ, ನಿನಗೆ ಒಳಗೆ ತಿಳಿಸಿ ಎಲ್ಲ ಹೇಳುತ್ತೇನೆ. ಬಾ ಸಹೋದರ, ಬಾ. ಆಯ್ತಣ್ಣ. ಪ್ರತಿಕಾರದ ಸೇಡು ಈ ಮಿಲಿನಾಗರ ಎತ್ತಿಯಾಡಬೇಕಾದರೆ ಶಕುನಿ ಅಂತ ಏನಾದರೂ ರಣತಂತ್ರ ಹೂಡಲೇಬೇಕು. ಬಜರಂಗಿ ಸಾಮ್ರಾಜ್ಯವನ್ನೇ ರಕ್ಷಣೆ ಮಾಡುತ್ತವೆಂದು ಪ್ರತಿಕ್ರಿಯೆಯ ಆ ಪಿಸ್ತಾಚಾರಿ ಸಾಪ್ತ ಸಿಬ್ಬಂದಿಯಿಂದ ಸುತ್ತಮುತ್ತನೆಂಬ ಅಪಮಾನಕ್ಕೆ ಗುರಿಯಾಗಿ ಅಧಾರ್ಮಿಕ ಕೌರವನ ಸೇಡಿಗೆ ಸೆರೆಯಾಗಿ ತನ್ನ ಎದೆಯ ಕವಚ ಕವನ ಕೊಂಡಲ ದಾನ ಮಾಡಿ ಅರ್ಜುನನ ಅಂಜಲಿ ಬಾಣಕ್ಕೆ ತೊತ್ತಾಗಿ ಸಾಕ್ತ ಸೂರಕಾದ ಇಂದು ನೀನು ಕಾವೇರಿಯನ್ನು ರಕ್ಷಣೆ ಮಾಡುತ್ತೇವೆ. ತಾಳಿ ಕಟ್ಟಿದ ನಿನ್ನ ಬಾಳಿಗೆ ಬೆಂಕಿ ಹಚ್ಚಿಸಿ ಆ ಸುಧಾಕರನಿಂದ ಬೀದಿ ಪಾಲಾಗಿ ಸಾಯುವೆ ನನ್ನ ಕೈಯಲ್ಲಿ. ಯಾಕಂದರೆ ಇದು ಕಲಿಯುಗ, ಕಳ್ಳ ಕಂತ್ರಿಗಳಿಗ. ನಿನ್ನಂತ ಕಂತ್ರಿಗೆ ನಾ ಮಾಂತ್ರಿಕನಾಗಿ ನನ್ನ ಸಂದೇಶದಲ್ಲಿ ನಿನ್ನ ಸುರುಕಿಸಿ ನೀ ಸತ್ತ ಸಾಮಾನ್ಯ ಮೇಲೆ ನಾನು ನಡೆದಿದ್ದರೆ ನನ್ನ ಹೆಸರು ಮುನಿ ರತ್ನನೇ ಅಲ್ಲ. ಹಲೋ, ತಾವು ಸುಧಾಕರರೇ? ಹೌದು ಸರ್, ತಾವು? ನಾನು ಈ ನಾಡಿನ ಅಗರ್ಭ ಶ್ರೀಮಂತ ಗೌರವ ಸಮೂಹ ಸಂಸ್ಥೆ ಮ್ಯಾನೇಜಿಂಗ್ ಡೈರೆಕ್ಟರ್ ರತ್ನ ಅಂತ. ನಾನು ಇಲ್ಲಿಯವರೆಗೂ ನಿಮ್ಮ ನಿರೀಕ್ಷೆಯಲ್ಲೇ ಇದ್ದೆ. ಅಕಸ್ಮಾತ್ ತಾವೇ ಭೇಟಿ ಕೊಟ್ರಿ. ತನ್ನಿಂದ ಏನಾದ್ರು ಇತ್ತು? ಛೇ ಛೇ, ಅಂತೇನಿಲ್ಲ. ಅವರ ಕಿಡ್ನಾಪ್ ಸಮಾಚಾರ ಏನಾಯ್ತು ಅಂತ ಸ್ವಲ್ಪ ನೆನಪು ಮಾಡಿಕೊಂಡೆ ಅಷ್ಟೇ. ಓ, ಆ ವಿಚಾರನಾ? ಆ ವಿಚಾರವನ್ನು ನಮ್ಮ ಮಾವಂದಿರೇ ಮಾಡ್ತಾ ಇದ್ದಾರೆ. ನಾನು ಓದುವ ಆತುರದಲ್ಲಿದ್ದು PSI ಹುದ್ದೆ ಗಿಟ್ಟಿಸಿಕೊಳ್ಳುವ ಆತುರದಲ್ಲಿದ್ದೇನೆ. ಸರಿ ಸರಿ, ಅಧಿಕಾರದ ಹಂಬಲವೇನೋ ನಿಮಗಿದೆ ನಿಜ. ಆದರೆ ನಿಮ್ಮ ತಂಗಿಯ ಮದುವೆ ಬರುವಷ್ಟು ಸಮಯವಿಲ್ಲ ನಿಮಗೆ. ಮುನಿರತ್ನ, ಯಾರ ಮದುವೆ? ಏನು ಈ ವಿಷಯ ತಮಗೆ ಗೊತ್ತಿಲ್ಲವೇ? ಆ ಬಜರಂಗಿಯ ನಿಮ್ಮ ತಂಗಿಯೊಂದಿಗೆ ಮದುವೆ ಆದದ್ದು ತಮಗೆ ಗೊತ್ತಿಲ್ಲವೇ? ಮುನಿರತ್ನ,
ಮುನಿರತ್ನ ಏನು ಹೇಳ್ತಿರುವೆ ನೀನು? ನನ್ನ ತಂಗಿ ಕಾವೇರಿಯ ಮದುವೆ ನನ್ನ ಮಾವ ಬಜರಂಗಿ ಜೊತೆ ಆಯ್ತೆ. ಸುಳ್ಳಾದರೆ ತಾವು ಈ ಫೋಟೋ ನೋಡಿ ತಿಳಿಯಬಹುದು. ಛೇ, ಇದೆಂತಹ ಕೆಲಸವಾಯಿತು. ಸಾಕಷ್ಟು ಶಾಲೆ ಕಲಿತು ಡಿಗ್ರಿ ಓದಿದ ನನ್ನ ತಂಗಿ ಕಾವೇರಿ ಒಬ್ಬ ಹಳ್ಳಿ ಹುಡುಗನನ್ನು ಮದುವೆಯಾದಳೆಂದರೆ ಇದು ಮೋಸ. ನನಗೆ ತಿಳಿಸದೆ ನನ್ನ ತಂಗಿ ಮದುವೆ ಮಾಡುವಷ್ಟು ನೀಚರಾದರ ನನ್ನ ಮಾವಂದಿರು. ಛೇ, ಇದು ಮೋಸ ಮೋಸ. ಹೌದು, ಇದು ಮೋಸನೇ. ಯಾಕಂದರೆ ನೀನು ಪೊಲೀಸ್ ಅಧಿಕಾರಿ ಅನ್ನೋದು ಅವರಿಗೆ ಗೊತ್ತೇ ಇದೆ. ಇದೇ ನೆಪದಲ್ಲಿ ಆ ದುರ್ಗಾದೇವಿಯ ಬಂಗಾರವನ್ನು ಕಳುವು ಮಾಡಿದ್ದಾನಂತೆ ಆ ಬದಲಲ್ಲೇ. ನನಗೆ ಗೊತ್ತಿದ್ದಷ್ಟು ಹೇಳಿದನಿಷ್ಟೇ. ಎಲ್ಲರೂ ಮೋಸಗಾರರೇ. ನಾನು ತಿಳಿದುಕೊಂಡಂತೆ ಯಾರೂ ಇಲ್ಲವೇ ಇಲ್ವಾ? ಅದು ಅವರ ದುರ್ದೈವವೋ ಇಲ್ಲ ನನ್ನ ಹಣೆ ಬರವೋ ಇರಲಿ. ಸಹವಾಸವಾಗಿ ಅಧಿಕಾರ ವಹಿಸಿಕೊಂಡ ನಂತರವೇ ಇದರ ಸಮಾಚಾರ ಸುದ್ದಿಯನ್ನು ತಿಳಿದುಕೊಂಡರಾಯಿತು. ನಾನಿನ್ನು ಬರುತ್ತೇನೆ. ಅಲ್ಲಿ ನಿನಗಾಗಿ ದಾರಿ ಕಾಯುತ್ತೀರಿ. ನೀನು ನೋಡಿದ್ರೆ ಈ ಸುಧಾಕರನೊಂದಿಗೆ ಹೊಸ ಸಮಾಚಾರವನ್ನೇ ಕೈಗೆತ್ತಿಕೊಂಡಿದೆ ಅಂತ. ಹೌದು ಕಪಾಲಿಯೇ, ನನ್ನ ಸೇರಿನ ಕಿಡಿ ಹೊತ್ತಿ ಹಾರಬೇಕಾದರೆ ನಾನು ಈಗ ಇವನಿಗೆ ಕೊಟ್ಟ ಬಾಮನ್ನು ಸುಡಲೇಬೇಕೆ? ಅಂದು ಆ ಕಾವೇರಿನ ಕೈ ತಪ್ಪಿ ಆ ಬಜರಂಗಿಯ ಕೈ ಹಿಡಿದಳು. ಈಗ ಅದರ ಪರಿಕಾರ ನನ್ನ ಜೀವದಲ್ಲಿ ದಗ 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 ಉಳಿಯುತ್ತದೆ. ನನ್ನ ದಾವಜ್ಞೆ. ಈಗ ಆ ದಾವಾಗ್ನಿ ಆ ಬ್ರಹ್ಮ ಕಪೋಲವನ್ನೇ ಸೇರಿಕೊಂಡಿತು. ನಾಳೆ ನಡೆಯಲಿದೆ ಆ ಕಾವೇರಿಯ ಕದ್ದ ಸುದ್ದಿ. ಬನ್ನಿ ಬನ್ನಿ, ಹೇಗೆ ನಡೆಯುತ್ತೆ ಎಂಬುದು ಕಾಯ್ದು ನೋಡೋಣ. ಕ್ಷೇತ್ರವನ್ನ ಬರೀ ತನ್ನ ರುಂಡದಿಂದಲೇ ವೀಕ್ಷಣೆ ಮಾಡಿದಂತ ಆ ಘಟೋತ್ಕಜನ ಮಗ ಆರು ಬರಿಕನಂತೆ ಬೆಟ್ಟದ ಮೇಲೆ ಕುಳಿತುಕೊಂಡು ನೋಡೋಣ. ಹೋಗೋಣ.